ನಾನು ಇವಾಗ ನಿಮಗೆ ಹೇಳ್ತಾ ಇರುವಂಥ ಕಥೆಯಲ್ಲಿ ಬರೋ ಹೀರೋ ಅಂತಿಂತವನಲ್ಲ, ನನ್ನ ಮಗ. ಈತ ವಂಚನೆ ಮಾಡಿರೋದು ಕೇವಲ ಒಬ್ಬರಿಗೋ ಇಬ್ಬರಿಗೋ ಮಹಿಳೆಯರಿಗಲ್ಲ. ಒಟ್ಟು ಈತ ವಂಚನೆ ಮಾಡಿರುವ ಮಹಿಳೆಯರ ನಂಬರ್ ಕೇಳಿದ್ರೆ ತಲೆ ತಿರುಗುತ್ತೆ. ಒಟ್ಟು 250 ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ದಾನೆ ಈ ಯುವಕ. 250 ಮಹಿಳೆಯರು ಮತ್ತು ಯುವತಿಯರಿಗೆ ಮೋಸ ಮಾಡಿದ್ದಾನೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ವಂಚನೆ ಮಾಡಿದ್ದಾನೆ ನರೇಶ್ ಪುರಿ. ವೆಬ್ಸೈಟ್ಗಳಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ಬಲೆ ಬೀಸ್ತಿದ್ದ. ಬೆಂಗಳೂರಿನ ರೈಲ್ವೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ. ನರೇಶ್ ಪುರಿ ಗೋಸ್ವಾಮಿ ಇವನನ್ನು ಬಂಧಿಸಿದ್ದಾರೆ. ವಿಧವೆಯರು, ವಿಚ್ಛೇದಿತ ಮಹಿಳೆಯರೇ ಇವನಿಗೆ ಟಾರ್ಗೆಟ್. ಮಾತೆತ್ತಿದ್ರೆ ನಾನು ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿ ಅನ್ಕೊಂಡು ಹೇಳ್ಕೊಂಡು ಓಡಾಡ್ತಾ ಇದ್ದ. 250 ಜನ ಯುವತಿಯರನ್ನ, ಮಹಿಳೆಯರನ್ನ, ವಿಧವೆಯರನ್ನ, ವಿಚ್ಛೇದಿತರನ್ನ ಪುಸಲಾಯಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಈತ ಸಿಕ್ಕಾಕೊಂಡಿದೆ ಗೊತ್ತಾ. ಮದುವೆ ಮಾತುಕತೆಗೆ ಕೊಯಮತ್ತೂರಿನ ಲೇಡಿ ಒಬ್ಬಳನ್ನ ಬೆಂಗಳೂರು ಕರೆಸ್ಕೊಳ್ತಾ ಇದ್ದ. ಟಿಕೆಟ್ ರಿಸರ್ವೇಶನ್ ನೆಪ ಇಟ್ಕೊಂಡು ಪರ್ಸ್ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ ಹಣ ಪೀಕ್ತಾ ಇದ್ದ. ಹಿಂದಿ ಜಾಹೀರಾತಿನಲ್ಲಿ ಬರುವಂಥ ವಧುವರ ಮೊಬೈಲ್ಗಳಿಗೆ ಫೋನ್ ಮಾಡ್ತಿದ್ದ. ಅಗರ್ ಸೇನಾಜಿ ವೈವಾಹಿಕ ಮಂಚ್ ಅನ್ನೋ ವಾಟ್ಸಪ್ ಗ್ರೂಪ್ನಲ್ಲಿ ಸೇರ್ಪಡೆಯಾಗಿದ್ದ. ಅದರಲ್ಲಿ ಮಹಿಳೆಯರನ್ನ ಗುರುತು ಮಾಡಿಕೊಂಡು ಅವ್ರಿಗೆ ಫೋನ್ ಮೂಲಕ ಮಾತನಾಡಿಸಿ ಸಲಿಗೆ ಬೆಳೆಸ್ಕೊಳ್ತಿದ್ದ. ಮದುವೆ ಆಗ್ತೀನಿ ಅಂತ ನಂಬಿಸ್ತಾ ಇದ್ದ. ರಾಜಸ್ಥಾನದ 56 ಜನ, UPಯ 32 ಜನ, ದೆಹಲಿಯ 32 ಜನ, ಕರ್ನಾಟಕದ 17 ಜನ, ಮಧ್ಯಪ್ರದೇಶದ 16 ಜನ, ಮಹಾರಾಷ್ಟ್ರದ 13 ಜನ, ಗುಜರಾತ್ನ 11 ಜನ, ಇಡೀ ದೇಶದ ತುಂಬ ಕೈಯಾಡಿಸಿದ್ದಾನೆ. ಯುವಕನ ರೀತಿ ಅನ್ಮ್ಯಾರಿಡ್ ಥರ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತಾನೆ. ಅದರಲ್ಲಿ ಅನ್ಮ್ಯಾರಿಡ್ ಹುಡುಗಿಯರಿಗೆ ಅವನು ಚಾಟ್ ಮಾಡಲಿಕ್ಕೆ ಆರಂಭ ಮಾಡಿರ್ತಾನೆ. ಅದರಲ್ಲಿ ಇವನ ಬ್ಯಾಕ್ಗ್ರೌಂಡ್ ಏನು ಹೇಳಿಕೊಂಡಿರ್ತಾನೆ, ಕಸ್ಟಮ್ ಅಧಿಕಾರಿ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್, ಇವನಿಗೆ ಇಂಗ್ಲೀಷ್ ಸರಿಯಾದ ರೀತಿ ಬಾರದ್ರಿಂದ ಸುಮಾರು ಜನ ಇವನಿಗೆ ರಿಜೆಕ್ಟ್ ಮಾಡ್ತಾರೆ. ಆ ಹಂತದಲ್ಲಿ ನಂತರ ಇವನಿಗೆ ಈ ವಿಧವೆಯರಿಗೆ ಮತ್ತು ಯಾರು ಡೈವರ್ಸ್ ಆಗಿರ್ತಾರೆ ಅಂಥವರಿಗೆ ಟಾರ್ಗೆಟ್ ಮಾಡಲಿಕ್ಕೆ ಅವನ ಪ್ಲ್ಯಾನನ್ನು ಚೇಂಜ್ ಮಾಡ್ತಾನೆ. ಈ ಹೆಚ್ಚಿನದಾಗಿ ನಮಗೆ ತನಿಖೆಯಿಂದ ತಿಳಿದು ಬಂದಿರೋದು 259 ಏನು ಮಹಿಳೆಯರಿದ್ದಾರೆ. ಮೆಜಾರಿಟಿ ಎಲ್ಲರೂ ಈ ರೀತಿ 2ನೇ ಮದುವೆ ಅಥವಾ 3ನೇ ಮದುವೆಗೆ ಏನು ಹುಡ್ತಾ ಇದ್ರು ಪಾರ್ಟ್ನರ್ಗಳನ್ನು, ಅಂಥವ್ರಿಗೆ ಏನು ಮೋಸ ಮಾಡಿ ತಿಳಿದು ಬಂದಿದೆ. ಈಗಾಗಲೇ ಆರೋಪಿಯಿಂದ ಮೊಬೈಲ್ ಫೋನ್ಗಳು ಮತ್ತು ಏನು ಅವನು ಬಳಸ್ತಾ ಇದ್ದ ಸಿಮ್ ಫೋನ್ಗಳು, ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ಗಳನ್ನು ಏನು ಮಾಡಿ ವೀರೇಶ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಯಾರ್ರೀ ಈತ ನನ್ನ ಮಗ? ಖಂಡಿತ ಪ್ರಣೋದ್, ಏನು ಮ್ಯಾಟ್ರಿಮೋನಿಯಲ್ಲಿ ವೆಬ್ಸೈಟ್ ನಲ್ಲಿ ಏನು ಒಂದು ನಕಲಿ ಖಾತೆ ಸೃಷ್ಟಿಸಿ ಸುಮಾರು ಮಹಿಳೆಯರಿಗೆ, ಅಂದ್ರೆ 250ಕ್ಕೂ ಹೆಚ್ಚು ಮಹಿಳೆಯರಿಗೆ ಈತ ವಂಚನೆ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಮೇರೆಗೆ ಏನು ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಏನು ಆರೋಪಿಯನ್ನು ಎಡೆಮುರಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ರೈಲ್ವೆ ಪೊಲೀಸರು ಈಗಾಗಲೇ ಈತನ ಮೇಲೆ ಹಳೆ ಪ್ರಕರಣಗಳು ಮತ್ತು ಜೊತೆಗೆ ಎಲ್ಲೆಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ, ಈತನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ಈತನನ್ನು ಬಂಧಿಸಿದ ಬಳಿಕ ಸುಮಾರು ಹತ್ತತ್ರ ಈತ ಏನಿಲ್ಲ 259 ಮಹಿಳೆಯರಿಗೆ ಈತ ವಂಚನೆ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಪ್ರಕರಣ ದಾಖಲಾಗಿದ್ದು ಬೆಂಗಳೂರಿನಲ್ಲಿ ಮಾತ್ರ. ಈತನ ಮೇಲೆ ಪ್ರಕರಣಗಳು ದಾಖಲಾದ್ರೆ ಮತ್ತು ಹೆಚ್ಚಿನ ತನಿಖೆ ನಡೆಸ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯ ಒಂದು ಪ್ರೆಸ್ ನೋಟ್ ಮೂಲಕ ಈಗಾಗಲೇ ಮಾಹಿತಿ ನೀಡಿದೆ. ಅಂದ್ರೆ ಈತನ ಟಾರ್ಗೆಟ್ ವಿಧವೆ ಅಥವಾ ವಿಚ್ಛೇದಿತ ಡೈವರ್ಸ್ ಆಗಿರುವಂತ ಹೆಣ್ಣು ಮಕ್ಕಳನ್ನೇ ಈತ ಟಾರ್ಗೆಟ್ ಮಾಡಿಕೊಂಡು ಏನು ನರೇಶ್ ಪುರಿ ಗೋಸ್ವಾಮಿ ಅಂತ ಇದಾನಲ್ಲ, ಈತ ಭಾರಿ ಕ್ರಿಮಿನಲ್ ಅನ್ನೋದು ಈಗಾಗಲೇ ಸದ್ಯಕ್ಕೆ ತಿಳಿದು ಬಂದಿದ್ದು. ಜೊತೆಗೆ ವಂಚನೆಯಲ್ಲೇ ಈತ ಎಚ್ಚರಿಕೆ ಅನ್ನೋ ಒಂದು ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂದ್ರೆ ಅಗರ್ವಾಲ ಸೇನೆ ವೈವಾಹಿಕ ಮಂಚ ಎಂಬ ಗ್ರೂಪ್ ನಲ್ಲಿ ಕೂಡ ಈತ ಮಾಹಿತಿ ಕೂಡ ಶೇರ್ ಮಾಡ್ಕೊಂಡಿದ್ದ. ಅಂದ್ರೆ ಗ್ರೂಪ್ ಮೂಲಕ ಮಹಿಳೆಯರನ್ನು ಅದರಲ್ಲಿ ಸೇರ್ಪಡೆ ಮಾಡಿ ಅವರಿಗೆ ಈ ರೀತಿ ಮಹಿಳೆಯರನ್ನು ವಂಚನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದ. ಈತ ವಿಧವೆ ಹಾಗೂ ವಿಚ್ಛೇದಿತ ಟಾರ್ಗೆಟ್ ಗಳನ್ನು ಮಾಡಿಕೊಂಡು ಭೇಟಿ ಆಗುವುದು ಮತ್ತು ಹಳೆ ರೈಲ್ವೆ ನಿಲ್ದಾಣಗಳಲ್ಲಿ ಬಳಿ ಕರೆಸಿಕೊಂಡು ಅವ್ರ ಜೊತೆ ಮಾತುಕತೆ ಮಾಡುವುದು. ನಮ್ಮ ಕುಟುಂಬಸ್ಥರು ಬರ್ತಿದ್ದಾರೆ, ಅವರಿಗೆ ಟಿಕೆಟ್ ಬುಕ್ ಮಾಡಬೇಕು ಅಂತ ಅವ್ರ ಕಡೆ ಹಣವನ್ನು ತೆಗೆದುಕೊಳ್ಳೋದು, ಇದೇ ರೀತಿ ಸುಮಾರು ಪರಿಚಯ ಮಾಡಿಕೊಂಡು ಅವರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ವಂಚನೆ ಮಾಡ್ಲಿಕ್ಕೆ ಮುಂದಾಗಿದ್ದ. ಹಣ ಪಡೆದು ವಾಪಸ್ ಬರದೆ ಎಸ್ಕೇಪ್ ಆಗ್ತಿದ್ದ ಅನ್ನೋದು ಸದ್ಯಕ್ಕೆ ಮಾಹಿತಿ. ಈಗಾಗಲೇ ಆರೋಪಿಗೂ ಕೂಡ 45 ವರ್ಷವಾಗಿದ್ದು ಕೂಡ ಹಣ ಪಡೆದು ವಂಚಿಸುತ್ತಿದ್ದ ಅನ್ನೋದು ಸದ್ಯಕ್ಕೆ ಮಾಹಿತಿ. ಈಗಾಗಲೇ ಬೆಂಗಳೂರು ರೈಲ್ವೆ ಪೊಲೀಸರು ಆತನನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಣೇಶ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.